ಡಯಾಬಿಟಿಸ್ ಇದ್ದವರು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಇದ್ರ ಬಗ್ಗೆ ಸುಮಾರು ಜನ ಡೌಟ್ ಇರುತ್ತೆ. ಒಂದು ಡಯಾಬಿಟಿಸ್ ಅಂದ್ಮೇಲೆ ಬಂದ್ಮೇಲೆ ಎಲ್ಲರೂ ಗಾಬರಿ ಆಗೋ ಸಹಜ. ಒಬ್ಬರಿಗೆ ಸ್ವಲ್ಪ ಶುಗರ್ ವೇರಿಯೇಷನ್ ಆದ ತಕ್ಷಣ ಮನೆಯವರು, ಫ್ರೆಂಡ್ಸು, ಬಂಧು ಮಿತ್ರರು ಎಲ್ಲರೂ ಒಂದಲ್ಲ ಒಂದು ನಿಮಗೆ ಹಂಗ್ ಮಾಡಿ ನೋಡು, ಹಿಂಗ್ ಮಾಡಿ ನೋಡು, ಶುಗರ್ ಡೌನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಒಂದು ಕನ್ಫ್ಯೂಷನ್ ಇರ್ತೀರಾ, ನಿಮ್ ಟೆನ್ಷನ್ ನೀವಿರ್ತೀರಾ, ನಾನು ಡಯಾಬಿಟಿಸ್ ಮೆಡಿಸಿನ್ಸ್ ತಗೊಳ್ಳೋ ಅಥವಾ ಡಯಟ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಏನಾದ್ರು ಮನೆ ಮದ್ದುಗಳಿಂದಾನೇ ಕಂಟ್ರೋಲ್ ಮಾಡ್ಲೋ, ಅವ್ರದ್ದು ಹಿಂಗ್ ಮಾಡಿದ್ರೆ ಕಂಟ್ರೋಲ್ ಆಯ್ತಂತೆ, ಇನ್ನೊಬ್ರದ್ದು ಆ ತರ ಕಂಟ್ರೋಲ್ ಆಯ್ತಂತೆ ಅಂತ ಹೇಳ್ಬಿಟ್ಟು ನೀವು ಸುಮಾರು ಎಲ್ಲಾರ ಮಾತುಗಳು ಮಾಡ್ತಾ ಇರ್ತೀರಾ. ಅದರಲ್ಲಿ ಹಾಗಲಕಾಯಿ ಜ್ಯೂಸ್ ಕುಡಿಯೋದಿರ್ಬೋದು, ಅಥವಾ ಯಾವುದೋ ಇನ್ಸುಲಿನ್ ಗಿಡ ಅಂತ ಸಿಗುತ್ತಂತೆ ಆ ಎಲೆ ತಿನ್ನೋದಿರ್ಬೋದು. ಇನ್ನೊಂದು ಯಾರೋ ಹೇಳ್ತಾರೆ ನಿಮಗೆ ಹಾಗಲಕಾಯಿನ ಹಾಕ್ಬಿಟ್ಟು ನೆಲಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ತುಣಿರಿ, ಒಂದು 30 ಸಲ ನಿಮಗೆ ಶುಗರ್ ಡೌನ್ ಆಗುತ್ತೆ ಅಂತಾರೆ. ವಿಚಿತ್ರ ಸರ್ಕಸ್ಗಳು ಮಾಡ್ತಾ ಇರ್ತೀರಾ. ವೀಕ್ಷಕರು, ನಾನಿಲ್ಲಿ ಮುಂಚೆಯಿಂದ ಫಸ್ಟ್ ಇಂದ ಹೇಳ್ಬೇಕು ಅಂತ ಹೇಳಿದ್ರೆ, ಡಯಾಬಿಟಿಸ್ ಯಾವುದೇ ಕಾರಣಕ್ಕೂ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಕೊರತೆಯಿಂದ ಉಂಟಾಗೋದಲ್ಲ. ಇನ್ಸುಲಿನ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗೋದ್ರಿಂದ ಉಂಟಾಗದೆ ಈ ಟೈಪ್ 2 ಡಯಾಬಿಟಿಸ್. ನಮ್ಮ ದೇಶದಲ್ಲಿ ಇರುವಂತ 99% ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಡೆವಲಪ್ ಆಗಿರುವಂತ ಡಯಾಬಿಟಿಸ್. ಹಾಗಾಗಿ ನಾವು ನಮ್ಮ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಮಾಡುವಂತ ಈ ಹಾಗಲಕಾಯಿ ಇರ್ಬೋದು, ಇನ್ಸುಲಿನ್ ಎಲೆ ಇರ್ಬೋದು, ಇಂಥವ್ನ ತಗೊಂಡ್ಬಿಟ್ಟು ಇನ್ಸುಲಿನ್ ಜಾಸ್ತಿ ಮಾಡ್ಕೊಳ್ಳೋಕ್ಕಿಂತ ನಾವು ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ನೇ ಟ್ಯಾಕಲ್ ಮಾಡ್ಬಿಟ್ರೆ. ಹಾಗಾಗಿ ಇವತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಯಾಕೆ ಅದು ನಮ್ಮ ದೇಹದಲ್ಲಿ ಡೆವಲಪ್ ಆಗುತ್ತೆ, ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಫಸ್ಟ್ ಆಫ್ ಆಲ್ ವೀಕ್ಷಕರೇ, ಇನ್ಸುಲಿನ್ ಅಂದ್ರೆ ಏನು, ನಮ್ಮ ದೇಹಕ್ಕೆ ಯಾಕೆ ಬೇಕು ನೋಡಿ. ನಮ್ಮ ದೇಹದಲ್ಲಿ ಮೇದೋಜನಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ. ಈ ಪ್ಯಾಂಕ್ರಿಯಾಸ್ ಇಂದ ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ನಾವು ತಿಂದಂತ ಆಹಾರದಲ್ಲಿರುವಂತ ಸಕ್ಕರೆಯ ಅಂಶವನ್ನ, ಗ್ಲೂಕೋಸ್ನ ನಮ್ಮ ಜೀವಕೋಶಗಳಲ್ಲಿ ನಮ್ಮ ಊರ್ಜೆಗೆ ಅಥವಾ ಎನರ್ಜಿಗೆ ಬೇಕು ಅಂದ್ರೆ ನಮ್ಮ ಜೀವಕೋಶಗಳಿಗೆ ಅದು ಎಂಟರ್ ಆಗಬೇಕು ಅಲ್ವಾ. ಪ್ರತಿಯೊಂದು ಜೀವಕೋಶಕ್ಕೂ ಮೈಟೋಕಾಂಡ್ರಿಯಾಗೆ ಹೋದ್ಮೇಲೆ ಅದು ATP ಆಗಿ ಕನ್ವರ್ಟ್ ಆಗಿ ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ. ನಾವು ತಿಂದಂತ ಆಹಾರದಲ್ಲಿ 30% ಎನರ್ಜಿ ನಮ್ಮ ದೇಹಕ್ಕೆ, ನಾವು ಸುಮ್ಮನೆ ಕೂತ್ರು ಕೂಡ ಅದು ಬ್ರೇನಿಗೆ ಖರ್ಚಾಗುತ್ತೆ. ಬ್ರೇನಿಗೆ ಯಾವಾಗಲೂ ಆಕ್ಟಿವ್ ಆಗಿ ಇರಲೇಬೇಕು. ಹಾಗಾಗಿ ಅದು ಕ್ಯಾಲರೀಸ್ ಬೇಕೇ ಬೇಕು. ನೀವು ಉಪವಾಸದಲ್ಲಿದ್ದಾಗೆಲ್ಲ ನೋಡಿ, ನೀವು ತುಂಬಾ ಬ್ರೈನ್ ಫಾಗ್ ಅಲ್ಲಿ ಇರ್ತೀರಾ, ಯಾವಾಗಲೂ ಡಿಪ್ರೆಷನ್ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಬ್ರೈನಿಗೆ ಸಾಕಷ್ಟು ಗ್ಲೂಕೋಸ್ ಸಿಗ್ತಾ ಇರಲ್ಲ. ಹಾಗಾಗಿ ಈ ಒಂದು ಡಯಾಬಿಟಿಸ್ ಕಂಡೀಷನ್ ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟು ಮಾಡೋದು ಯಾವುದು, ನಮ್ಮ ವಿಸರಲ್ ಫ್ಯಾಟ್, ನಮ್ಮ ಅಂಗಾಂಗದ ಸುತ್ತ ಇರುವಂತ ಕೊಬ್ಬಿನ ಅಂಶಗಳು ರಿಲೀಸ್ ಮಾಡುವಂತ ಕೆಲವು ಕೆಮಿಕಲ್ಗಳಿಂದಾಗಿ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಮಾಡುತ್ತೆ ಅಂತ ಹೊಸ ಸಂಶೋಧನೆಗಳು ಪ್ರೂವ್ ಆಗಿದೆ. ಏನಾಗುತ್ತೆ ಅಂತ ಹೇಳಿ ನೋಡಿ, ಒಂದು ಲಾಕ್ ಅಂಡ್ ಕೀ ತರ. ಈಗ ನಾವು ತಿಂದಂತ ಸಕ್ಕರೆ ಅಂಶ ನಮ್ಮ ಜೀವಕೋಶದ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಈಗ ಕೊಬ್ಬು ಇರುತ್ತೆ ಮತ್ತು ಪ್ರೋಟೀನ್ಸ್ ಕೂಡ ಇದೆ. ಆ ಕೊಬ್ಬು ಮತ್ತು ಪ್ರೋಟೀನ್ ಕೂಡ ನಮ್ಮ ದೇಹಕ್ಕೆ ಎನರ್ಜಿನೇ ಕೊಡೋದು. ಅದು ನಮ್ಮ ಜೀವಕೋಶಗಳಿಗೆ ಎಂಟರ್ ಆಗೋದು ಹೆಂಗೆ ಅಂತ ಹೇಳಿದ್ರೆ, ನಾವು ಈ ಸೂಪರ್ ಮಾರ್ಕೆಟ್ ಹೋಗ್ತೀವಲ್ಲ, ಒಂದು ಸ್ಲೈಡಿಂಗ್ ಡೋರ್ ಹೋಗಿ ನಿಂತ್ಕೊಳ್ಳುತ್ತೆ, ಬಾಗಿಲಲ್ಲಿ ಡೋರ್ ಓಪನ್ ಆಗುತ್ತೆ, ನೀವು ಹೊರಗಡೆ ಹೋಗ್ತೀರಾ. ಆ ರೀತಿ ಕೊಬ್ಬು ಮತ್ತೆ ಪ್ರೋಟೀನ್ ಒಳಗಡೆ ಹೋಗುತ್ತೆ. ಆದ್ರೆ ಗ್ಲೂಕೋಸ್ ನಮ್ಮ ಜೀವಕೋಶದ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಆ ಡೋರಿಗೆ ಒಂದು ಕೀ ತರ ಇರುತ್ತೆ. ಆ ಕೀ ಹಾಕಿ ತೆಗೆದ್ರೇನೆ ಆ ಡೋರ್ ಓಪನ್ ಆಗೋದು, ಆವಾಗ ಗ್ಲೂಕೋಸ್ ಎಂಟರ್ ಆಗುವಂಥದ್ದು. ಈ ಕೀ ಇದೆಯಲ್ಲ, ಅದು ನಥಿಂಗ್ ಬಟ್ ಇನ್ಸುಲಿನ್. ಈ ಕೀ ಹೋಲ್ ಇದೆಯಲ್ಲ, ಅದು ಇನ್ಸುಲಿನ್ ರಿಸೆಪ್ಟಾರ್ ಅಂತ ಹೇಳ್ಬಿಟ್ಟು. ಈ ಇನ್ಸುಲಿನ್ ರಿಸೆಪ್ಟಾರ್ ಸರಿಯಾಗಿ ಓಪನ್ ಆಗಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ. ಅದಕ್ಕೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಹೇಳ್ತೀವಿ. ಈ ಜೀವಕೋಶದ ಒಳಗಡೆ ಶುಗರ್ ಹೋಗಲ್ಲ, ಅದು ರಕ್ತದಲ್ಲೇ ಉಳ್ಕೊಳ್ಳುತ್ತೆ, ರಕ್ತದಲ್ಲಿ ಹರಿತಾ ಇರುತ್ತೆ, ಅದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಖಾಲಿ ಹೊಟ್ಟೆಯಲ್ಲಿ 70ರಿಂದ 110 ತನಕ ಇರಬೇಕು. ಊಟ ಆದ ನಂತರ 120ರಿಂದ 160 ತನಕ ಇರಬೇಕಾದಂತ ಈ ಗ್ಲೂಕೋಸ್ ಲೆವೆಲ್ 200, 300, 400 ರೇಂಜ್ಗೆ ಹೋಗುತ್ತೆ. ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಟ್ಯಾಕಲ್ ಮಾಡಬೇಕಾಗಿರೋದು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ. ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋದು ಯಾಕೆ, ಅತಿಯಾದ ತೂಕ, ಅತಿಯಾದ ವಿಸರಲ್ ಫ್ಯಾಟ್ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯ ಅಂಗಾಂಗದ ಸುತ್ತ ಇರುವಂತ ಕೊಬ್ಬಿನ ಅಂಶ ಶೇಖರಣೆ ಆಗಿರುತ್ತಲ್ಲ, ಅದು ಒಂದು ಸಾವಿರಾರು ಕೆಮಿಕಲ್ ಉತ್ಪಾದನೆ ಮಾಡಿಬಿಟ್ಟು ಈ ತರ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಡೆವಲಪ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ನಮ್ಮ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ರಿವರ್ಸ್ ಮಾಡ್ಕೊಂಡ್ಬಿಟ್ರೆ ಈ ಡಯಾಬಿಟಿಸ್ ನ ಸಂಪೂರ್ಣವಾಗಿ ರಿವರ್ಸ್ ಮಾಡಬಹುದು. ಮುಂಚೆ ಎಲ್ಲ ಅಂದ್ಕೊಂಡಿದ್ರು ಡಯಾಬಿಟಿಸ್ ನ ಕಂಪ್ಲೀಟ್ ನಾವು ಕ್ಯೂರ್ ಮಾಡಕ್ ಸಾಧ್ಯನೇ ಇಲ್ಲ, ನಾವು ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ತಾನೆ ಇರಬೇಕು ಅಂತ. ಆದ್ರೆ ಈ ಮೆಡಿಸಿನ್ಸ್ ತಗೊಳ್ತಾನೆ ಇರೋದ್ರಿಂದ ಒಂದು ಪ್ರಾಬ್ಲಮ್ ಏನ್ ಡೆವಲಪ್ ಆಗುತ್ತೆ ಅಂದ್ರೆ, ಈ ಡಯಾಬಿಟಿಸ್ ಇಂದ ಉಂಟಾಗುವಂತ ಕಾಂಪ್ಲಿಕೇಶನ್ಸ್. ಕಣ್ಣಿಗಾದ್ರೆ ನಾವು ರೆಟಿನೋಪತಿ ಅಂತ ಹೇಳ್ತೀವಿ, ನರಗಳಿಗಾದ್ರೆ ನ್ಯೂರೋಪತಿ ಅಂತ ಹೇಳ್ತೀವಿ, ಕಿಡ್ನಿಗಾದ್ರೆ ನೆಫ್ರೋಪತಿ ಅಂತ ಹೇಳ್ತೀವಿ, ಸ್ಕಿನ್ನಿಗಾದ್ರೆ ಡರ್ಮೋಪತಿ ಅಂತ ಹೇಳ್ತೀವಿ, ಹೊಟ್ಟೆ ಭಾಗಕ್ಕಾದ್ರೆ ನಾವು ಗ್ಯಾಸ್ಟ್ರೋ ಪ್ಯಾರಸಿಸ್ ಅಂತ ಹೇಳ್ತೀವಿ. ಈ ರೀತಿ ಡಯಾಬಿಟಿಸ್ ಇಂದ ಸುಮಾರು ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ. ಸುಮಾರು ನರ ದೌರ್ಬಲ್ಯಗಳು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇಂದ ಸುಮಾರು ಜನ ನರಳ್ತಾ ಇದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಟ್ಯಾಕಲ್ ಮಾಡದೇ ಇರೋದು. ನಿಮಗೆ ಡಯಾಬಿಟಿಸ್ ಬಂದಿದೆ ಅಂತ ಹೇಳಿದಾಗ ನೀವು ಯಾವ್ದೋ ಡಾಕ್ಟರ್ಗೆ ತೋರಿಸ್ಕೊಂಡಾಗ ನಿಮಗೆ ಕೊಡುವಂತ ಮಾತ್ರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಜಾಸ್ತಿ ಆಗಕ್ಕಲ್ಲ, ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡ್ಲಿಕ್ಕೆ, ಇನ್ಸುಲಿನ್ ನ ಸಂವೇದನಾಶೀಲತೆಯನ್ನ ಹೆಚ್ಚಿಸಲಿಕ್ಕೆ.
ಸಂವೇದನಾಶೀಲತೆನ ಕಳ್ಕೊಂಡ್ಬಿಟ್ಟಿರುತ್ತೆ ನಿಮ್ ಇನ್ಸುಲಿನ್, ಆ ಸರಿಯಾಗಿ ಈ ಮೆಕ್ಯಾನಿಸಮ್ ವರ್ಕ್ ಆಗ್ತಿರಲ್ಲ, ಅದು ಸರಿ ಮಾಡ್ಲಿಕ್ಕೆ ಅಂತ ನಿಮ್ಗೆ ಮೆಡಿಸಿನ್ಸ್ ಕೊಡುವಂಥದ್ದು. ಅದನ್ನ ನಾವು ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತ ಕೆಲವು ಆಹಾರ ಪದಾರ್ಥಗಳಿಂದ ನಾವು ಈ ಇನ್ಸುಲಿನ್ ಟ್ಯಾಕಲ್ ಮಾಡಿಬಿಟ್ರೆ ನಿಮಗೆ ಪ್ರಾಬ್ಲಮ್ ಇರಲ್ಲಲ್ವಾ. ನೋಡಿ, ಜೊತೆಗೆ ಡಯಟ್ ಬಹಳ ಮುಖ್ಯ. ನಾವು ಏನಂತ ಹೇಳಿದ್ರೆ ಪದೇ 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 ಸಕ್ಕರೆ ಅಂಶ ಜಾಸ್ತಿ ಇರುವಂತ ಆಹಾರಗಳನ್ನ ಮೌಂಟೇನ್ಸ್ ಆಫ್ ರೈಸ್ ಅಥವಾ ಬಂಡಲ್ಸ್ ಆಫ್ ಚಪಾತಿ ಇಲ್ಲ ಧಾನ್ಯಗಳನ್ನೇ ಜಾಸ್ತಿ ಅವಲಂಬಿತವಾಗ್ಬಿಟ್ಟು ನಮ್ಮ ಒಂದು ಎನರ್ಜಿ ಒಂದು ಡೆಫಿಸಿಟ್ ನ ನಾವು ಕಾರ್ಬೋಹೈಡ್ರೇಟ್ಸ್ ಇಂದಾನೇ ತಗೊಳ್ತಾ ಹೋದ್ರೆ, ನೋಡಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಮೂರು ನಮಗೆ ಎನರ್ಜಿ ಕೊಡುವಂತವೆ. ನಾವು ಅದ್ರ ಒಳ್ಳೆ ಕೊಬ್ಬಿನ ಅಂಶವನ್ನ ಬಿಟ್ಬಿಟ್ಟಿದೀವಿ. ನಮ್ಮ ದೇಶದಲ್ಲಿ ಕೊಬ್ಬಿನ ಪ್ರಮಾಣ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ತಿನ್ನುವಂತ ಕೊಬ್ಬಿನ ಪ್ರಮಾಣ ತುಂಬಾ ಕಡಿಮೆ. ಯಾಕಂದ್ರೆ ನಮ್ಗೆ ಹೆದರಿಕೆ ಹಾರ್ಟ್ ಡಿಸೀಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಪ್ರೋಟೀನ್ಸ್ ತುಂಬಾ ಕಡಿಮೆ ತಿಂತಾ ಇದೀವಿ ನಾವು. ವೆಜಿಟೇರಿಯನ್ಸ್ ಆಗ್ಲಿ ನಾನ್ ವೆಜಿಟೇರಿಯನ್ಸ್ ಆಗ್ಲಿ ನಾವು ತಿನ್ನುವಂತ ಆಹಾರ 90% ಸೇಮ್. ನಾನ್ ವೆಜಿಟೇರಿಯನ್ಸ್ ವಾರಕ್ಕೆ ಒಂದ್ಸಲ 2 ಸಲ ನಾನ್ ವೆಜ್ ತಿಂತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು. ಕರ್ನಾಟಕ ನಮ್ಮ ದೇಶದ 2ನೇ ಅತಿ ದೊಡ್ಡ ಡಯಾಬಿಟಿಸ್ ರಾಜಧಾನಿ ಆಗಲಿಕ್ಕೆ ಹೊರಡ್ತಾ ಇದೆ. ಸೊ ಇದಕ್ಕೆ ಒಂದು ಏನಂತ ಹೇಳಿದ್ರೆ ಆಹಾರದಲ್ಲಿ ಒಂದು ಸಣ್ಣ ಬದಲಾವಣೆ ತರಬೇಕು. ನಾವು ತಿನ್ನುವಂತ ಒಂದು ರೈಸ್ನ ಅಂಶ, ಚಪಾತಿ ಅಂಶ ಅಥವಾ ಗೋಧಿ ಅಂಶ ಅಥವಾ ರಾಗಿ ಅಂಶ, ಜೋಳದ ಅಂಶ, ಈ ಧಾನ್ಯಗಳೇನಿದೆ ಅದನ್ನ ಕಡಿಮೆ ಮಾಡಿಕೊಂಡು ಹೆಚ್ಚು ತರಕಾರಿಗಳು, ಹೆಚ್ಚು ಪ್ರೋಟೀನ್, ಒಳ್ಳೆ ಕೊಬ್ಬಿನ ಅಂಶ ಇರುವಂತಹ ಆಹಾರಗಳು ಮತ್ತು ಒಂದು ನಿಯಮಿತವಾದ ಒಳ್ಳೆ ಎಕ್ಸಸೈಸ್ ನ ಕೊಡ್ತಾ ಬಂದಲ್ಲಿ ಇನ್ಸುಲಿನ್ ಡೌನ್ ಆಗುತ್ತೆ. ಜೊತೆಗೆ ಕೆಲವು ಹರ್ಬ್ಸ್ ಅಥವಾ ಕೆಲವು ಗಿಡಮೂಲಿಕೆಗಳು ಅಂತ ಹೇಳಿ ಅಥವಾ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋದು ಸೊಪ್ಪುಗಳೇ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಬಹಳ ಮುಖ್ಯವಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಒಂದು ನುಗ್ಗೆ ಸೊಪ್ಪು, ಮೊರಿಂಗಾ ಲೀವ್ಸ್ ಅಂತ ನಾವು ಹೇಳ್ತೀವಿ. ನುಗ್ಗೆ ಸೊಪ್ಪಿನಲ್ಲಿ ಇರುವಂತಹ ಕೊಲಿನರ್ಜಿಕ್ ಆಸಿಡ್ಗಳು, ಪಾಲಿಫಿನಾಲ್ಗಳು ನಮ್ಮ ದೇಹದಲ್ಲಿ ಆಕ್ಟ್ ಮಾಡಿಬಿಟ್ಟು ನಮ್ಮ ಒಂದು ಇನ್ಸುಲಿನ್ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪೂರ್ವಾಗಿದೆ. ಇತ್ತೀಚೆಗೆ ಮೊರಿಂಗಾ ಲೀವ್ಸ್ ಮೇಲೆ ಅಥವಾ ಈ ಡ್ರಮ್ ಸ್ಟಿಕ್ ಲೀವ್ಸ್ ಮೇಲೆ ತುಂಬಾ ನುಗ್ಗೆ ಸೊಪ್ಪಿನ ಮೇಲೆ ಬಹಳ ರಿಸರ್ಚ್ಗಳು ನಡೀತಾ ಇದ್ದಾವೆ. ತಲತಲಾಂತರ ನಾವು ಯೂಸ್ ಮಾಡ್ಕೊಂಡ್ ಬಂದಂತ ಫೈಬರ್ ಇರುವಂತ ಹೇರಳವಾಗಿರುವಂತ ಅಂಶ ಇರುವಂತ ಈ ಮೆಂತೆ ಸೊಪ್ಪು, ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಮೆಂತೆ ಸೊಪ್ಪಿನಲ್ಲೂ ಹೇರಳವಾಗಿ ಫೈಬರ್ ಇರುತ್ತೆ. ಹೇರಳವಾಗಿ ಕೆಲವು ಪಾಲಿಫಿನಾಲ್ಸ್ಗಳು ಇರ್ತವೆ. ಅದ್ರಲ್ಲಿ ಇರುವಂತ ಹೈಯೆಸ್ಟ್ ಕಂಟೆಂಟ್ ಅಂದ್ರೆ ಫೈಬರ್. ಈ ಫೈಬರ್ ಜಾಸ್ತಿ ಇದ್ದಾಗ ಏನಾಗ್ತದೆ, ನಮ್ಮ ಶುಗರ್ ಟ್ರ್ಯಾಪ್ ಮಾಡ್ಕೊಂಡು ತಗೊಂಡೋಗುತ್ತೆ. ಒಂದು ಜೊತೆಗೆ ನಮ್ಮ ಇನ್ಸುಲಿನ್ ಸೆನ್ಸಿಟಿವ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪೂರ್ವಾಗಿದೆ. ಮೂರನೇದು ಎಲ್ಲರಿಗೂ ಗೊತ್ತಿರೋ ಮೆಂತೆ ಕಾಳುಗಳು. ಇದು ನಾನೆಲ್ಲ ಹೆಂಗ್ ತಗೋಬೇಕು ಅಂತ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಮೆಂತೆಯಲ್ಲಿರುವಂತ ಟ್ರಿಗೋನೆಲ್ಲಾ ಫೀಸಿಯಂ ಅಂತ ಹೇಳ್ತೀವಲ್ಲ, ಇದರಲ್ಲಿ ಇರುವಂತ ಕೆಲವು ಅಂಶಗಳು ಕೂಡ ನಮ್ಮ ಇದಕ್ಕೆ ನೋಡಿ, ಪ್ರತಿಯೊಬ್ಬರು ನೋಡಿ ಮೆಂತೆ ತಿಂತಾ ಇರ್ತಾರೆ. ಬೆಳಿಗ್ಗೆ ಮೆಂತೆ ಆಗಿರ್ಬಿಟ್ಟು ನೀರು ಕುಡಿಯುವಂತ ಅಭ್ಯಾಸ ಇರುತ್ತೆ, ಎಲ್ಲ ಮಜ್ಜಿಗೆ ಹಾಕೊಂಡು ಮೆಂತೆ ತಿನ್ನುವಂತ ಅಭ್ಯಾಸ. ಡಯಾಬಿಟಿಸ್ ಹೇಳ್ತಾ ಇರ್ತಾರೆ ಮೆಂತೆ ಒಳ್ಳೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಒಳ್ಳೆ ಐರನ್ ಅಂಶ ಇರುತ್ತೆ, ಹೊಟ್ಟೆ ಹೋದ ತಕ್ಷಣ ಜಾಸ್ತಿ ಹೊಟ್ಟೆ ಹಸುನ ಯೂಸ್ ಮಾಡಲ್ಲ, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ನ ಡಿಲೇ ಮಾಡುತ್ತೆ, ಆ ಫೈಬರ್ ನಮ್ಮ ಶುಗರ್ನ ಸಕ್ ಮಾಡಿ ಇದು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ವೈಜ್ಞಾನಿಕ ಪೂರ್ವಾಗಿದೆ. ಅದೇ ರೀತಿ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು. ಈ ಕರಿಬೇವಿನ ಸೊಪ್ಪಿನಲ್ಲೂ ಹೇರಳವಾಗಿ ಐರನ್ ಕಂಟೆಂಟ್ ಇರುತ್ತೆ. ಜೊತೆ ಕೆಲವು ಪಾಲಿಫಿನಾಲ್ಗಳು ಮತ್ತು ಕೆಲವು ಕೆಮಿಕಲ್ಸ್ ಏನಿರ್ತವೆ, ನಮ್ಮ ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಇರ್ತವೆ ಈ ನುಗ್ಗೆ ಕರಿಬೇವಿನ ಸೊಪ್ಪಿನಲ್ಲಿ, ಅದು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಟ್ಯಾಕಲ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿದೆ. ಹಾಗಾಗಿ ಈ 5 ಅಂಶ ಇರುವಂತ ಆಹಾರಗಳು ಜಾಸ್ತಿ ಸೇರಿಸಿ, ಒಂದು ನುಗ್ಗೆ ಸೊಪ್ಪು, ಒಂದು ಮೆಂತೆ ಸೊಪ್ಪು, ಒಂದು ಮೆಂತೆ ಕಾಳು, ಒಂದು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು. ಈ 5 ಕೂಡ ನೀವು ಜಾಸ್ತಿ ನಿಮ್ಮ ಡಯಟ್ ನಲ್ಲಿ ಈಗ ಪಲ್ಯವಾಗಿ ಯೂಸ್ ಮಾಡಿ, ಇಲ್ಲಾಂದ್ರೆ ಪೌಡರ್ ಮಾಡ್ಕೊಂಡು ಬೇಕಾದ್ರೆ ಯೂಸ್ ಮಾಡೋದ್ರಿಂದ ಯೂಸ್ ಆಗುತ್ತೆ. ಆದ್ರೆ ಬೆಸ್ಟ್ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡಬೇಕು. ನೀವು ಡಯಾಬಿಟಿಕ್ ಆಗ್ಬಿಟ್ಟಿದ್ದೀರಾ, ನನಗೆ ಡಯಾಬಿಟಿಸ್ ಮೆಡಿಸಿನ್ಸ್ ತಗೊಳ್ತಾ ಇದ್ದೀನಿ ಸರ್, ನನಗೆ 400 ಇರುತ್ತೆ ಶುಗರ್ ಲೆವೆಲ್ ಅಂತ ಹೇಳಿದವರು ಬೇರೆ ಈ ಮೆಡಿಸಿನ್ಸ್ ಡೋಸೇಜ್ ನ ಜಾಸ್ತಿ ಮಾಡ್ಕೊಳ್ದಲೇನೆ ಈ ಒಂದು ಟೆಕ್ನಿಕ್ ನಲ್ಲಿ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಬರುತ್ತೆ. ನಾನು ಇವಾಗ ಹೇಳಕ್ ಹೋಗ್ತಾ ಇರೋ ಮನೆ ಮದ್ದು ನಿಮ್ಮ ಮೆಡಿಸಿನ್ಗೆ ಸಬ್ಸ್ಟಿಟ್ಯೂಟ್ ಅಲ್ಲ. ಆದ್ರೆ ನಿಮ್ಮ ಮೆಡಿಸಿನ್ಸ್ ಇಂದ ನಿಮಗೆ ಕಂಟ್ರೋಲ್ ಬರ್ತಾ ಇಲ್ಲ ಶುಗರ್, ನನಗೆ ಶುಗರ್ ಇಂದ ಆಗ್ತಾ ಇರೋ ಕಾಂಪ್ಲಿಕೇಶನ್ ನರಗಳಲ್ಲಿ, ಸ್ಕಿನ್ ನಲ್ಲಿ, ಚರ್ಮದಲ್ಲಿ, ಕಣ್ಣಲ್ಲಿ, ಸುಸ್ತು, ಈ ತರ ಎಲ್ಲ ಪ್ರಾಬ್ಲಮ್ಸ್ ಆಗ್ತದೆ ಡಯಾಬಿಟಿಸ್ ಅಂತ ಹೇಳಿದ್ರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಒಂದು ಟೆಕ್ನಿಕ್ ಫಾಲೋ ಮಾಡಿ. ಹೇಗ್ ಮಾಡಿ ಅಂತ ಹೇಳಿದ್ರೆ, ನೀವು ನುಗ್ಗೆ ಸೊಪ್ಪನ್ನು ತಗೊಳ್ಳಿ, ಒಂದು 2 ಕಟ್ಟಿನಷ್ಟು ನುಗ್ಗೆ ಸೊಪ್ಪು ತಗೊಂಡು ಅದನ್ನ ಚೆನ್ನಾಗಿ ನೆರಳಲ್ಲಿ ಒಣಗಿಸಿ, ಮತ್ತೆ ಮೆಂತೆ ಸೊಪ್ಪನ್ನು ಕೂಡ ನೆರಳಲ್ಲಿ ಒಣಗಿಸಿ 2 ಕಟ್ಟಿನಷ್ಟು, ಜೊತೆಗೆ ಒಂದು 100 ಗ್ರಾಮ್ನಷ್ಟು ನೀವು ಮೆಂತೆನ ತಗೊಳ್ಳಿ, ಅದನ್ನ ಮೊಳಕೆ ಬರ್ಸಿ. ಮೊಳಕೆ ಅಂದ್ರೆ ನೀರಿಗೆ ನೆನೆ ಹಾಕ್ಬಿಟ್ಟು ಒಂದಿನ ಆದ್ಮೇಲೆ ಮೊಳಕೆ ಬರುತ್ತೆ, ಅದನ್ನ ಒಣಗಿಸ್ಬೇಕು. ಅದು ಒಣಗಿಸಿದ ಮೇಲೆ ಮೊಳಕೆ ಬಂದ ಮೆಂತೆಯನ್ನ ಒಣಗಿಸಿ ಅದನ್ನ ಇಟ್ಕೋಬೇಕು. ಜೊತೆಗೆ ಜೀರಿಗೆ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಒಣಗಿಸ್ಬಿಟ್ಟು, ಎಲ್ಲ ಎಲೆಗಳನ್ನು ಒಣಗಿಸಿ, ಮೆಂತೆಯನ್ನ ಮೊಳಕೆ ಬರೆಸಿ ಒಣಗಿಸಿ, ಇದೆಲ್ಲದನ್ನು ತಗೊಂಡ್ಬಿಟ್ಟು ನೀವು ಒಂದು ಬಾಣಲೆಯಲ್ಲಿ ಡ್ರೈ ಫ್ರೈ ಮಾಡಿ, ಹಾಕಿ ಸ್ವಲ್ಪ ಬಾಡ್ಸಿ ಚೆನ್ನಾಗಿ ಹುರಿರಿ. ಅದ್ರೆಲ್ಲ ನೀರಿನ ಅಂಶ ಎಲ್ಲ ಉಳ್ಕೊಂಡಿದ್ರೆ ಅದೆಲ್ಲ ಹೋಗ್ಲಿ, ಫುಲ್ ಡ್ರೈ ಆಗಲಿ. ಆಮೇಲೆ ಎಲ್ಲದನ್ನು ಒಟ್ಟಿಗೆ ಅದನ್ನ ಹಾಕ್ಬಿಟ್ಟು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಒಂದು ಕೋರ್ಸ್ ಪೌಡರ್, ತಿನ್ನಾಗಿರುವಂತ ಪೌಡರ್ ಬರುತ್ತೆ. ಆ ಪೌಡರ್ನ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ನಿಮ್ ಡೈನಿಂಗ್ ಟೇಬಲ್ ಇಟ್ಕೊಳ್ಳಿ. ಪ್ರತಿ ದಿನ ಮಧ್ಯಾಹ್ನ ಮತ್ತು ರಾತ್ರಿ ನೀವು ಮಜ್ಜಿಗೆ ಕುಡಿತೀರಲ್ಲ, ಮಜ್ಜಿಗೆ ಕುಡಿಬೇಕು. ಯಾಕಂದ್ರೆ ಮಜ್ಜಿಗೆ ಜೊತೆ ಕುಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಇದೆಲ್ಲ ಸ್ವಲ್ಪ ಹೀಟಿಂಗ್, ಯಾವ್ದು ನಿಮ್ಮ ನುಗ್ಗೆ ಸೊಪ್ಪು ಇರ್ಬೋದು, ಜೀರಿಗೆ ಇರ್ಬೋದು, ಮೆಂತೆ ಇರ್ಬೋದು, ಕರಿಬೇವಿನ ಸೊಪ್ಪು ಇರ್ಬೋದು, ಸ್ವಲ್ಪ ಹೀಟ್ ಆಗುತ್ತೆ. ಹಂಗಾಗ್ಬಿಟ್ಟು ಇದನ್ನ ಮಜ್ಜಿಗೆ ಒಳಗೆ ಚೆನ್ನಾಗಿ ಕದರಿ ಒಂದು ಅರ್ಧ ಗಂಟೆ ಹಂಗೆ ಬಿಡಿ. ಊಟ ಮಾಡೋಕ್ಕಿಂತ ಮುಂಚೆ ಕದರಿಟ್ಟು ಬಿಡಿ. ಊಟ ಮಾಡಿದ ನಂತರ ಇದನ್ನ ನೀವು ಈ ಮಜ್ಜಿಗೆ ಜೊತೆಗೆ ಸೇವಿಸ್ತಾ ಬನ್ನಿ.
ಸೇವಿಸ್ತಾ ಬಂದಾಗ ಕೆಲವೇ ದಿನಗಳಲ್ಲಿ ನಿಮಗೆ ಸುಸ್ತು, ಆಯಾಸ, ನಿರಾಸಕ್ತಿ ಇಂಥವೆಲ್ಲ ಇರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಚೆನ್ನಾಗಿ ಸಂಸ್ಕರಣೆಗೊಳ್ಳುತ್ತೆ, ಸಂವೇದನಾಶೀಲತೆ ಜಾಸ್ತಿ ಆಗುತ್ತೆ. ಇದೆಲ್ಲ ಸೈಂಟಿಫಿಕ್ ಬ್ಯಾಕ್ಡ್ ಎವಿಡೆನ್ಸ್. ಸುಮಾರು ರಿಸರ್ಚ್ ಪೇಪರ್ಗಳು ಇದ್ರ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಹೊರಗಡೆ ಬಂದ ಮೇಲೆ ನೀವು ಆನ್ಲೈನ್ ಅಲ್ಲಿ ನೋಡಿದ್ರು ಕೂಡ ನಿಮಗೆ ಸುಮಾರು ಜನ ಇದನ್ನ ಮಾಡ್ತಾ ಇದ್ದಾರೆ. ಮೊರಿಂಗಾ ಲೀವ್ಸ್ ಅಥವಾ ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಪ್ರಾಡಕ್ಟ್ ಸಿಗ್ತಾ ಇದೆ. ಅದು ಬೇಕಾದ್ರೆ ತರ್ಸ್ಕೊಂಡು ಬೇಕಾದ್ರೆ ಮಾಡ್ಕೋಬಹುದು ನೀವು. ಇಲ್ಲಾಂದ್ರೆ ಮನೆಯಲ್ಲೇ ಇದನ್ನ ಫಾಲೋ ಮಾಡಿ. ಇದನ್ನ ಹಾಕೊಂಡ್ಬಿಟ್ಟು ಇಷ್ಟು ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ಹಾಕಿ ಕುಡಿತಾ ಬನ್ನಿ. ನೀವು ಶುಗರ್ ಬಿಫೋರ್ ಅಂಡ್ ಆಫ್ಟರ್ ಚೆಕ್ ಮಾಡಿ ನೋಡಿ. 1 ತಿಂಗಳು 2 ತಿಂಗಳು ಯೂಸ್ ಮಾಡ್ಬಿಟ್ಟು ನಿಮ್ಮ ಶುಗರ್ ನಲ್ಲಿ ಸಾಕಷ್ಟು ಬದಲಾವಣೆ, ಕಂಟ್ರೋಲ್ ಬರೋದು ನಿಮಗೆ ಕಾಣಿಸ್ತದೆ. ನಿಮ್ಮ HbA1c ಲೆವೆಲ್ಸ್ ಕೂಡ ಈಗ 8.5 ಕೂಡ ನಾನು ಈ ಒಂದು ಪ್ರಾಡಕ್ಟ್ ನ ಟ್ರೈ ಮಾಡಿ ಕೊಟ್ಟಿದ್ದೀನಿ. ಸುಮಾರು ವರ್ಷಗಳಿಂದ ನಾನು ಇದನ್ನ ಪೇಷಂಟ್ಸಿಗೆ ಕೊಡ್ತಾ ಇದ್ದೀನಿ. ಹಾಗಾಗಿ ಕೆಲವರು ಹೇಳ್ತಾರೆ, ಸರ್ ನುಗ್ಗೆ ಸೊಪ್ಪು ತರಿಸ್ಕೊಳ್ಳೋದು ಕಷ್ಟ, ಮೆಂತ್ಯ ಸೊಪ್ಪು ಇದೆಲ್ಲ ತಕೊಂಡು ಉಳ್ಕೊಂಡು ಪುಡಿ ಮಾಡೋದು ಕಷ್ಟ, ಯಾವ್ದಾದ್ರು ಪ್ರಾಡಕ್ಟ್ ಇದ್ರೆ ನೀವೇ ಮಾಡ್ಕೊಟ್ಬಿಡಿ ಅಂತ. ನಾನು ಕೂಡ ಒಂದು ಡಯಾಸ್ಪರ್ಶ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ನ ಹೊರಗೆ ತಂದಿದ್ದೀನಿ. ಸುಮಾರು ಜನ ಯೂಸ್ ಮಾಡ್ತಾರೆ. ನಾನು ಇದೇ ಒಂದು ವಿಡಿಯೋ ಆಕ್ಚುಲಿ ಫೇಸ್ಬುಕ್ ನಲ್ಲಿ ಸುಮಾರು ಒಂದು ವರ್ಷದ ಹಿಂದೆ ಮಾಡಿದಾಗ 2-3 ಮಿಲಿಯನ್ ಜನ ವೀಕ್ಷಿಸ್ಬಿಟ್ಟು ಅವರವರೇ ಮಾಡಿದ್ರು ನನಗೆ ಇದರ ರಿಸಲ್ಟ್ ನ ಹೇಳ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದು ನಂದು ಶುಗರ್ ತುಂಬಾ ಕಂಟ್ರೋಲಿಗೆ ಬಂದಿ ಅಂತ ಹೇಳಿದ ಮೇಲೆ ನಾನು ಕಾನ್ಫಿಡೆನ್ಸ್ ಬಂದ್ಬಿಟ್ಟು ನಾನಾಗಿ ಇದನ್ನ ಮಾಡಿದೀನಿ. ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಬೇಕಿದ್ರೆ ತರಿಸ್ಕೊಳ್ಳಿ. ನಾನು ಯಾವತ್ತೂ ತರಿಸ್ಕೊಳ್ಳಿ ಅಂತ ಹೇಳಲ್ಲ, ಬೇಕಾದ್ರೆ ನೀವೇ ಮನೇಲಿ ಮಾಡಿ ನೋಡಿ. ಆಗದಲ್ಲಿ ಇದ್ದವರು, ಕೆಲವರಿಗೆ ಆಗಲ್ಲ ಅಂದವ್ರು ಬೇಕಾದ್ರೆ ತರಿಸ್ಕೊಂಡು ಇದನ್ನ ನಿಯಮಿತವಾಗಿ ದಿನಕ್ಕೆ 2 ಟೀ ಸ್ಪೂನ್ ಅಷ್ಟು, ಮಧ್ಯಾಹ್ನ 1, ರಾತ್ರಿ 1 ಟೀ ಸ್ಪೂನ್ ನಿಮ್ಮ ಮಜ್ಜಿಗೆಯಲ್ಲಿ ಹಾಕೊಂಡು ಸೇವಿಸ್ತಾ ಬನ್ನಿ. ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಹಾಗಾಗಿ ನೀವು ಡಯಾಬಿಟಿಸ್ಗೋಸ್ಕರ ಯಾವುದೇ ಡಯಟ್ ಮಾಡಲ್ಲ, ನಾನು ಈ ಟ್ಯಾಬ್ಲೆಟ್ ಈ ಪೌಡರ್ ತಗೊಂಡ್ಬಿಡ್ತೀನಿ, ನಾನು ಮೆಡಿಸಿನ್ಸ್ ಬಿಟ್ಬಿಡ್ತೀನಿ, ಇದು ತಗೊಂಡ್ಬಿಡ್ತೀನಿ ಅಂತ ತಪ್ಪು. ನಿಮ್ಮ ಡಯಟ್ ಬೇಕು, ಎಕ್ಸರ್ಸೈಸು ಬೇಕು, ನೀವು ತಗೊಳ್ಳೋ ಮೆಡಿಸಿನ್ ಸರಿಯಾಗಿ ಇರಲಿ. ಆಕ್ಚುಲಿ ಅದನ್ನ ಮೆಡಿಸಿನ್ಸ್ ಅಟ್ಲೀಸ್ಟ್ ಜಾಸ್ತಿ ಆಗ ತಪ್ಪುತ್ತೆ. ನೀವು ತಗೊಳ್ತಾರೆ ಮೆಡಿಸಿನ್ಸ್ ಡೋಸೇಜ್ ನ ಮುಂದೆ ನಾವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಕೂಡ ಬರೋದನ್ನ ಸುಮಾರು ಜನದಲ್ಲಿ ನಾನು ನೋಡಿದ್ದೀನಿ. ಹಾಗಾಗಿ ಇದನ್ನ ಫಾಲೋ ಮಾಡಿ. ಯಾರಿಗಾರು ಅವಶ್ಯಕತೆ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.